परमहंस श्री श्रीधर गुरुवर करुणामयने नमो नमो। परमहंस श्री श्रीधर गुरुवर करुणामयने नमो नमो। परमहंस श्री श्रीधर गुरुवर करुणामयने नमो नमो। परशिवमूर्ति नरहरियतिवर। ನಮಸ್ಕಾರ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯದರ್ಶನಂ ರೂಪೌದಾರ್ಯ ಗುಣೈಃ ಪುಂಸಾಂ ದೃಷ್ಟಿಚಿತ್ತಾಪಹಾರಕಂ. ಇಂದು ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ಏಕಾದಶಿ ತಿಥಿ ಗುರುವಾರ, ದಿನಾಂಕ 11/6/2026. ಇವತ್ತು ಏಕಾದಶಿ ಇರುವುದರಿಂದ ಮಹಾವಿಷ್ಣುವಿನ ಧ್ಯಾನವನ್ನು ಸ್ತೋತ್ರವನ್ನು ಸಮಸ್ತ ಆಸ್ತಿಕ ಭಕ್ತಾದಿಗಳು ಪಠಿಸಿ ಧನ್ಯರಾಗಬೇಕು ಅಂತ ನಾವು ವಿನಂತಿಸ್ತೇವೆ. ಮೊದಲನೇದಾಗಿ ಮೇಷರಾಶಿ. ಜನ್ಮದಲ್ಲಿ ಚಂದ್ರ ಮತ್ತು ಕುಜ ಇರುವುದರಿಂದ ಇವರಿಗೆ ಇವತ್ತು ವಸುಮತಿ ಯೋಗ ಪ್ರಾಪ್ತಿಯಾಗಿದೆ. ಬಹಳ ಸಂತೋಷದಿಂದ ಇವತ್ತಿನ ದಿನ ಇವರು ಕಳೀತಾರೆ. ವೃಷಭ ರಾಶಿ. ವ್ಯಯದಲ್ಲಿ ಚಂದ್ರ ಮತ್ತು ಕುಜ ಇರುವುದರಿಂದ ಧನ ನಷ್ಟ ಆಗುವಂತಹ ಸುಳಿವಿದೆ. ಬಹಳ ಎಚ್ಚರಿಕೆಯಿಂದ ಹಣಕಾಸಿನ ವಿಷಯದಲ್ಲಿ ಇವರು ಇರಬೇಕು. ನಾಗಾರಾಧನೆಯನ್ನು ಮಾಡಿಕೊಳ್ಬೇಕು. ಮಿಥುನ ರಾಶಿ. ಲಾಭದಲ್ಲಿ ಚಂದ್ರ ಮತ್ತು ಕುಜ, ದ್ವಿತೀಯದಲ್ಲಿ ಗುರು ಮತ್ತು ಶುಕ್ರ. ಬಹಳ ಉತ್ತಮವಾಗಿರ್ತಕ್ಕಂಥ ಧನಲಾಭವನ್ನು ಸಂತೋಷದ ದಿನವನ್ನು ಇವರು ಕಳೀತಾರೆ. ಕರ್ಕಾಟಕ ರಾಶಿ. ಕರ್ಮದಲ್ಲಿ ಚಂದ್ರ ಮತ್ತು ಕುಜ ಇರುವುದರಿಂದ ಉತ್ತಮವಾಗಿರ್ತಕ್ಕಂತಹ ಉದ್ಯೋಗದಲ್ಲಿ ಸಂತೋಷ. ಜನ್ಮದಲ್ಲಿ ಗುರು ಮತ್ತು ಶುಕ್ರ, ಮಿಷ್ಟಾನ್ನ ಭೋಜನ. ಬಹಳ ಸಂತೋಷದ ದಿನವನ್ನು ಇವತ್ತು ಕಳೀತಾರೆ. ಸಿಂಹರಾಶಿ. ಭಾಗ್ಯದಲ್ಲಿ ಚಂದ್ರ ಮತ್ತು ಕುಜ, ಅಷ್ಟಮದಲ್ಲಿ ಶನಿ, ಜನ್ಮದಲ್ಲಿ ರಾಹು, ಸಪ್ತಮದಲ್ಲಿ ರಾಹು, ಜನ್ಮದಲ್ಲಿ ಕೇತು. ಮಿಶ್ರ ಫಲ ಇವರಿಗಿದೆ. ಮಹಾಗಣಪತಿಯನ್ನು ಆರಾಧಿಸಿಕೊಳ್ಬೇಕು. ಕನ್ಯಾ ರಾಶಿ. ಅಷ್ಟಮದಲ್ಲಿ ಚಂದ್ರ ಕುಜ ಇರುವುದರಿಂದ ಆರೋಗ್ಯದಲ್ಲಿ ವಾಹನ ಚಲಾಯಿಸುವಾಗ ಎಚ್ಚರಿಕೆ ಬೇಕು. ಮೃತ್ಯುಂಜಯ ಜಪವನ್ನು ಇವರು ಮಾಡಿಕೊಳ್ಬೇಕು. ತುಲಾರಾಶಿ. ಷಷ್ಠದಲ್ಲಿರತಕ್ಕಂತಹ ಶನಿ ಶತ್ರು ಜಯವನ್ನು ಉಂಟು ಮಾಡ್ತಾನೆ. ಸಪ್ತಮದಲ್ಲಿರ್ತಕ್ಕಂತಹ ಚಂದ್ರಕುಜ ಇವರಿಗೆ ದೂರದ ಪ್ರಯಾಣವನ್ನು ಸೂಚಿಸ್ತಾ ಇದ್ದಾನೆ. ಇವತ್ತು ಯಾತ್ರೆಯಿಂದ ಇವರಿಗೆ ಶುಭ ಲಾಭ ಆಗುತ್ತೆ. ವೃಶ್ಚಿಕ ರಾಶಿ. ಷಷ್ಠದಲ್ಲಿ ಚಂದ್ರ ಮತ್ತು ಕುಜ ಇರುವುದರಿಂದ ಅನಾರೋಗ್ಯವು ಸ್ವಲ್ಪ ಇರುತ್ತೆ. ಭಾಗ್ಯದಲ್ಲಿ ಗುರು ಇರುವುದರಿಂದ ಶುಕ್ರ ಇರುವುದರಿಂದ ಸಂತೋಷದ ದಿನವನ್ನು ಇವತ್ತು ಕಳೀತಾರೆ. ದೇವಿಯ ಸ್ತೋತ್ರವನ್ನು ಇವರು ಪಠಿಸಬೇಕು. ಧನುರಾಶಿ. ಪಂಚಮದಲ್ಲಿ ಚಂದ್ರ ಕುಜ ಇರುವುದರಿಂದ ಮಕ್ಕಳಿಂದ ಶುಭವಾರ್ತೆಗಳು. ಬಹಳ ಸಂತೋಷದ ದಿನವನ್ನು ಇವತ್ತು ಕಳೀತಾರೆ. ಮಕರ ರಾಶಿ. ಚತುರ್ಥದಲ್ಲಿ ಚಂದ್ರ ಕುಜ ಇರುವುದರಿಂದ ತಾಯಿಯಿಂದ ಪ್ರೀತಿ ಹಾಗೂ ಉತ್ತಮ ಧನಲಾಭ, ಮನೆಯಲ್ಲಿ ಸೌಖ್ಯ. ಕುಂಭರಾಶಿ. ದ್ವಿತೀಯದಲ್ಲಿ ಶನಿ, ತೃತೀಯದಲ್ಲಿ ಚಂದ್ರ ಮತ್ತು ಕುಜ ಇರುವುದರಿಂದ ವಿಶೇಷವಾಗಿರ್ತಕ್ಕಂತಹ ಧನಲಾಭವನ್ನು ಧನ ನಷ್ಟವನ್ನು ಇವರು ಅನುಭವಿಸುತ್ತಾರೆ. ಧನ ನಷ್ಟದ ಕಾರಣದಿಂದ ಪರಿಹಾರವಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ತಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ ಈ ಮಂತ್ರವನ್ನು ಇವರು ಪಠಿಸಬೇಕು. ಮೀನರಾಶಿ. ಇವರಿಗೆ 7.5 ವರ್ಷದ 7.5 ಶನಿ ಗೋಚಾರವಾಗಿ ನಡೀತಾ ಇದೆ.
ಶನೀಶ್ವರನ ಸ್ತೋತ್ರವನ್ನು ಆಂಜನೇಯನ ಮೂಲಮಂತ್ರವನ್ನು ಜಪ ಮಾಡಿಕೊಳ್ಬೇಕು. ಇದರಿಂದ ಇವರಿಗೆ ಉತ್ತಮವಾಗಿರ್ತಕ್ಕಂಥ ಧನಲಾಭ, ಜೀವನ ಸೌಖ್ಯ ಆಗುತ್ತೆ. ಸರ್ವೇ ಜನಾ ಸುಖಿನೋ ಭವಂತು. ಓಂ ಸ್ವಸ್ತಿ.